ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಹೊಸ ವಿಡಿಯೋದಲ್ಲಿ ಬೆಂಗಳೂರಿನಿಂದ ತಿರುವಣ್ಣಾಮಲೈಗೆ ಹೋಗಿ ವಾಪಸ್ ಒಂದೇ ದಿನದಲ್ಲಿ ವಾಪಸ್ ಬರೋದಂಗೆ, ಅದು ಕೇವಲ 700 ರೂಪಾಯಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರಿನಿಂದ ತಿರುವಣ್ಣಾಮಲೈಗೆ ಹೋಗಿ ವಾಪಸ್ ಬರೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಮತ್ತು ಅಲ್ಲಿ ಸುತ್ತಮುತ್ತ ನೋಡಬೇಕಾದಂಥ ಜಾಗ ಮತ್ತು ಆ ಸ್ಥಳದ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ. ತಿರುವಣ್ಣಾಮಲೈನ ಆಂಧ್ರದವರು ಅರುಣಾಚಲಂ ಅಂತಲೂ ಕರೀತಾರೆ. ಯಾಕಂದರೆ ಇಲ್ಲಿ ದೇವ್ರನ್ನ ಅರುಣಾಚಲಂ ಅಂತ ಹೆಸರಿಂದ ಕೂಗ್ತಾರೆ. ಹಾಗೆ ಇಲ್ಲಿ ಲಿಂಗದ ರೂಪದಲ್ಲಿ ಶಿವ ಇದ್ದಾನೆ. ಮೊದಲಿಗೆ ನಾವು ಕರ್ನಾಟಕ ಬೆಂಗಳೂರಿನಿಂದ KSRTC ಬಸ್ ಹಿಡ್ಕೊಂಡು 215 ರೂಪಾಯಿ ತಿರುವಣ್ಣಾಮಲೈಗೆ, ಬೆಂಗಳೂರಿನಿಂದ ತಿರುವಣ್ಣಾಮಲೈಗೆ ಕೇವಲ 215 ರೂಪಾಯಿ ತಗೊತಾರೆ. ಹಾಗೆ ಒಂದು ನೆನಪಿರಲಿ, ಈ ಬಸ್ನಲ್ಲಿ ಸ್ತ್ರೀಯರಿಗೆ ಉಚಿತ ಪ್ರವೇಶ ಇರೋಂಗಿಲ್ಲ. ಆದ ಕಾರಣ ನಾವು ಟಿಕೆಟ್ ತಗೊಳ್ಳೇಬೇಕಾಗತ್ತೆ. ಹೀಗೆ 215 ರೂಪಾಯಿ ಒಂದು ಸೈಡ್ ಆದರೆ ಟೋಟಲ್ ಹೋಗ್ತಾ ಬರ್ತಾ 430 ರೂಪಾಯಿ ಆಗುತ್ತೆ. ಸೊ 700 ರೂಪಾಯಲ್ಲಿ 430 ರೂಪಾಯಿ ಹೋದರೆ ಇನ್ನು 270 ರೂಪಾಯಿ ಉಳಿಯುತ್ತೆ. ಈ 270 ರೂಪಾಯಿಯಲ್ಲಿ ಫಸ್ಟಿಗೆ ಹೋಗೋಣ, ಅಲ್ಲಿ ಡಾರ್ಮೆಟ್ರಿ ಸಿಗುತ್ತೆ. ಡಾರ್ಮೆಟ್ರಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ ಫ್ರೆಶ್ ಅಪ್ ಆಗಿ ನಮ್ಮ ಬಟ್ಟೆ ಎಲ್ಲ ಒಕ್ಕೊಂಡು ಬರೋದಕ್ಕೆ. ಸೊ ಆ ಡಾರ್ಮೆಟ್ರಿ ನಾವು ಯೂಸ್ ಮಾಡಿಕೊಂಡು 60 ರೂಪಾಯಲ್ಲಿ ಸ್ನಾನಗಿನ ಎಲ್ಲ ಮಾಡಿಕೊಂಡು ವಾಪಸ್ ಬಂದ ಮೇಲೆ ದೇವಸ್ಥಾನ ಮುಂದುಗಡೆ ಕರ್ಪೂರ ದೀಪ ಹಚ್ಚಿ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೋದು. ಸೊ ಟೋಟಲ್ ಆಗಿ ಗಿರಿ ಪ್ರದಕ್ಷಿಣೆ ಸುತ್ತ ಮಾಡ್ಬೇಕಾದ್ರೆ ಒಂದು 2 ಅವರ್ಸ್ 3 ಅವರ್ಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಇರೋದ್ರಿಂದ ನಮಗೆ ಕುಡಿಯೋದಕ್ಕೆ ನೀರಿಂದೇ ಜಾಸ್ತಿ ಖರ್ಚಾಗುತ್ತೆ. ಅದು ಬಿಟ್ಟರೆ ಊಟ ತಿಂಡಿ ಮತ್ತು ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಪುಳಿಯೋಗರೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಕಮ್ಮಿ ರೇಟಿಗೆ ಆಗೋದ್ರಿಂದ ಅರೌಂಡ್ ಖರ್ಚು ಒಂದು 200 ರೂಪಾಯಿ ಅಂತ ಇಟ್ಕೊಂಡ್ರು ಟೋಟಲ್ 700 ರೂಪಾಯಲ್ಲಿ ನಾವು ಬೆಂಗಳೂರಿನಿಂದ ತಿರುವಣ್ಣಾಮಲೈಗೆ ಹೋಗಿ ನಮ್ಮ ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ಬೋದು. ನಮ್ಮದು ಸ್ಥಾನ ಎಲ್ಲ ಆದಮೇಲೆ ರಾಜಗೋಪುರ, ಅಂದರೆ ನಾವು ಎಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಯ ರಾಜಗೋಪುರ ಹತ್ರ ಕರ್ಪೂರ ಬೆಳಗಿ ದೇವರಲ್ಲಿ ನಮಗೆ ಮನಸ್ಸಿಗೆ ಏನು ಬೇಕೋ ಅದನ್ನು ನಾವು ಬೇಡಿಕೊಂಡು ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ನಾವು ದೇವ್ರ ಹತ್ರ ಬೇಡ್ಕೊಂಡು ಫಸ್ಟಿಗೆ ಪಾದಯಾತ್ರೆ ಸ್ಟಾರ್ಟ್ ಮಾಡೋಣ. ನಮಗೆ ಫಸ್ಟ್ ಬರುವ ಜಾಗನೇ ಇಂದ್ರಲಿಂಗಂ ಅಂತ ಹೇಳಿ, ಇದು ದೇವಸ್ಥಾನದಿಂದ 1.25 ಕಿಲೋಮೀಟರ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಬರುವ ಜಾಗ ಅಗ್ನಿಲಿಂಗಂ ಅಂತ ಹೇಳಿ, ಇದು ದೇವಸ್ಥಾನದಿಂದ 2 ಕಿಲೋಮೀಟರ್ ಆಗುತ್ತೆ. ಇದು ಆದಮೇಲೆ ಇನ್ನೂ 12 ಕಿಲೋಮೀಟರ್ ಪಾದಯಾತ್ರೆ ಉಳಿಯುತ್ತೆ. ನಾವು ಈ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಕೇವಲ 8 ಲಿಂಗಗಳ ದರ್ಶನ ಅಲ್ಲದೆ ಮಧ್ಯದಲ್ಲಿ ಕೆಲವೊಂದು ಕಡೆ ರಾಮಹಂಸರ ಆಶ್ರಮ, ಇನ್ನೂ ಒಂದು ಕಡೆ ಉಚಿತ ಊಟದ ಸೇವಾ ಆಶ್ರಮಗಳು ಇರ್ತವೆ. ಅದರ ಜೊತೆ ಬೆಳಗ್ಗೆ 6 ಗಂಟೆ ಒಳಗಡೆ ನಾವೇನಾರು ಪಾದಯಾತ್ರೆ ಮಾಡ್ತಾಯಿದ್ರೆ ಚಿಲಿಪಿಲಿ ಹಕ್ಕಿಗಳು, ನವಿಲಿನ ಶಬ್ದ. ಯಾಕೆ ಅಂದರೆ ನಾವು ಆ ಗಿರಿ ಅನ್ನೋದು ಕಂಪ್ಲೀಟ್ ಫಾರೆಸ್ಟ್ ಇರೋದ್ರಿಂದ ನಾವು ಸುತ್ತಬೇಕಾದ್ರೆ ಕೆಲವೊಂದು ಕಡೆ ಜಿಂಕೆಗಳು, ಕೆಲವೊಂದು ಕಡೆ ಕೋತಿಗಳು ಕಾಣಿಸ್ತವೆ. ಅದರ ಜೊತೆ ಈ ಕೇವಲ ಪಾದಯಾತ್ರೆ ಅಲ್ಲದೆ ಕೆಲವೊಬ್ಬರು ಸೈಕಲ್ ಮೇಲೂ ಪ್ರವಾಸ ಮಾಡೋದನ್ನು ನೋಡಿದ್ದೀನಿ. ಅಂದರೆ ಈ 14 ಕಿಲೋಮೀಟ್ರು ಜಾಗನ ಏನಿದೆಲ್ಲ ಸುತ್ತ ಪ್ರವಾಸ ಮಾಡಿಕೊಂಡು ಸೈಕಲ್ ಮೇಲೆ ಪ್ರವಾಸ ಮಾಡ್ಕೊಂಡು ಹೋಗೋರನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಂದ್ರಲಿಂಗ ಅಗ್ನಿಲಿಂಗ ಆದಮೇಲೆ ನೆಕ್ಸ್ಟ್ ಬರೋದೇ ಯಮಲಿಂಗ ಮತ್ತು ನೈಋತ್ಯಲಿಂಗ. ಮೊದಲಿಗೆ 2 ಲಿಂಗ ಆದಮೇಲೆ ಈಗ ಸ್ವಲ್ಪ ಕಾಡು ದಾಟಿದ ಮೇಲೆ ಮತ್ತೆ ಇನ್ನು 2 ಲಿಂಗಗಳು ಬರ್ತವೆ. ಈಗ ನೆಕ್ಸ್ಟ್ ಬರೋದು
ವರ್ಣಲಿಂಗ ಮತ್ತು ವಾಯುಲಿಂಗ. ಹಾಗೂ ಕೊನೆಯದಾಗಿ 7ನೇದು ಮತ್ತು 8ನೇದು ಕುಬೇರ ಲಿಂಗ ಮತ್ತು ಈಶಾನ್ಯ ಲಿಂಗ. ಕೊನೆಯದಾಗಿ ನಾನು ಈ ಪ್ರವಾಸದಲ್ಲಿ ಕಂಡಂಥ ಒಂದು ಅದ್ಭುತ ಕ್ಷಣ ಅಂದರೆ 70 ವರ್ಷ ಆಗಿರುವಂಥ ತಾತ ತನ್ನ ತಾಯಿ 95 ವರ್ಷದ ಅಜ್ಜಿನ ಈ ಪುಣ್ಯಗಿರಿಯ ಸುತ್ತ ತಿರುಗಿಸ್ತಾ ಇದ್ದ. ಅಂದರೆ ಆ ತಾಯಿಯ ಪ್ರತಿ ವರ್ಷ ಹುಟ್ಟುಹಬ್ಬದ ದಿವಸ ಈ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದು ಈ ಸುತ್ತ ಒಂದು ಗಿರಿ ಪ್ರದಕ್ಷಿಣೆ ಮಾಡೋದು ಅವ್ರ ಪದ್ಧತಿ ಅಂತೆ. ಅವರು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದಾರಂತೆ. ಆದರೆ ನನಗೆ ಅಲ್ಲಿ ಕಂಡಿದ್ದೇನೆಂದರೆ ಆ 95 ವರ್ಷದ ಅಜ್ಜಿ ಸಹಿತ ಯಾವುದೇ ಥರದ ಬಿಸಿಲು ಇಲ್ಲ ಬಾಯಾರಿಕೆ ಅಂತ ಏನು ಅಂದೇನೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಂತ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ಲು. ಎಲ್ಲಿ ಒಂದು ಹನಿ ನೀರು ಸಹಿತ ಕುಡಿಯಲ್ವಂತೆ ಅವರು. ಒಂದು ಸಲ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆದರೆ ಮುಗಿಯೋವರೆಗೂ ಒಂದು ಹನಿ ನೀರು ಸಹಿತ ಕುಡಿಯಲ್ವಂತೆ. ಅಷ್ಟು ಆ ದೇವ್ರ ಮೇಲಿನ ಭಕ್ತಿ ಮತ್ತು ಆ ತಾಯಿ ಶಕ್ತಿ ನೋಡಿದ್ರೆ 95 ವರ್ಷದ್ದು. ನಾವು ಇವಾಗೆ ಅಂತೀವಿ ನಮ್ಮ ಮೊಣಕಾಯಿ ನೋವು ಮೊಣಕಾಲು ನೋವು ನಡೆಯೋಕ್ಕಾಗಲ್ಲ ಅಂತೇಳಿ. ಆದರೆ ಆ ವರ್ಷದಲ್ಲಿ ಆ 95 ವರ್ಷದಲ್ಲಿ ಅಜ್ಜಿ ಆ ದೇವಸ್ಥಾನ ಸುತ್ತೋದು ನೋಡಿದರೆ ನಿಜವಾಗ್ಲೂ ಆ ದೇವರಿಗೆ ಇರುವಂಥ ಶಕ್ತಿ ಮೆಚ್ಚಲೇಬೇಕು. ಕೊನೆಯದಾಗಿ ಯಾರಾದರೂ ಒಂದು ದಿನದ ಪ್ರವಾಸ ಬೆಂಗಳೂರಿನಿಂದ ಹೋಗಿ ಬರಬೇಕು. ಸುತ್ತಮುತ್ತ ನಿಸರ್ಗ, ಹಾಗೆ ದೈವಶಕ್ತಿ, ಹಾಗೆ ನಮ್ಮ ಮನಸ್ಸಿನಲ್ಲಿರುವ ಏನಾದರೂ ಕೋರಿಕೆನ ಬೇಡ್ಕೊಂಬರಬೇಕು ದೇವ್ರ ಹತ್ರ ಅಂತಂದರೆ ಬೆಂಗಳೂರಿನಿಂದ ಅರುಣಾಚಲಂ ಬರೀ 215 ರೂಪಾಯಿ ಹೋಗ್ತಾ, 215 ರೂಪಾಯಿ ಬರ್ತಾ, 430 ರೂಪಾಯಿ ಬಸ್ ಚಾರ್ಜಲ್ಲಿ ಪ್ಲಸ್ ನಮ್ಮ ಎಕ್ಸ್ಟ್ರಾ ಖರ್ಚು ಏನಾದ್ರು ಇದ್ದರೂ 700 ರೂಪಾಯಲ್ಲಿ ಆರಾಮ್ಸೆ ನಾವು ಬೆಂಗಳೂರಿನಿಂದ ಹೋಗಿ ಬರ್ಬೋದು. ಹಾಗೆ ಒಂದು ದಿನ ಮನಃಶಾಂತವಾಗಿರ್ಬೋದು ಅನ್ನೋದಕ್ಕೆ ತುಂಬ ಯೋಗ್ಯವಾದ ಸ್ಥಳ ಅಂದರೆ ಅದು ಅರುಣಾಚಲಂ. ಅರುಣಾಚಲಂ ಅಂದರೆ ಕೇವಲ ಶಿವನ ಜಾಗ ಅಲ್ಲ, ಆ ಶಿವನ ದರ್ಶನ ಆದಮೇಲೆ ಇಂದಿನ ದೇವಸ್ಥಾನ ಪಾರ್ವತಿ ದೇವಸ್ಥಾನ ಕೂಡ ಇದೆ. ನಾವು ಎಲ್ಲೇ ಹಿಂದೂಗಳ ದೇವಸ್ಥಾನ ತಗೊಳ್ಳಿ, ಇವಾಗ ಶ್ರೀಶೈಲ ತೊಗೊಂಡ್ರೆ ಚನ್ನಮಲ್ಲಿಕಾರ್ಜುನ ಹಿಂದೆ ಭ್ರಮರಾಂಬಿಕಾ, ಹಾಗೆ ಇಲ್ಲಿ ಅರುಣಾಚಲಂ ಹಿಂದ್ಗಡೆ ಉಯ್ಯಲ್ ವಾಲ್ ಅಂದರೆ ಪಾರ್ವತಿ ದೇವಿನ ತಮಿಳುನಾಡಲ್ಲಿ ಉಮ್ಮನ್ ವಾಲ್ ಅಂತ ಕರೀತಾರೆ. ಹಾಗೆ ಆ ತಾಯಿಯ ದರ್ಶನ ಕೂಡ ನಮಗೆ ಸಿಗುತ್ತೆ. ಲಾಸ್ಟಿಗೆ ಈ ಚಾನಲ್ ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.